ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಐಆರ್ ಕುರಿತು ವಿಚಾರಣೆ ನಡೆಯುತ್ತಿರುವಾಗ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸಿರುವ ವಾದ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಯ ವಿಷಯವಾಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ಮಾಲಾ ಬಾಗ್ಚಿ ಅವರ ಪೀಠ ಎಸ್ಐಆರ್ ಮೇಲಿನ ಅರ್ಜಿಗಳ ವಿಚಾರಣೆ ನಡೆಸ್ತಾ ಇದೆ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ವಿವಿಧ ರಾಜ್ಯಗಳಲ್ಲಿ ಎಸ್ಐಆರ್ ಅನ್ನ ವಿರೋಧಿಸುವ ಅರ್ಜಿದಾರರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಕಪಿಲ್ ಸಿಬಲ್ ಹೇಳಿರೋದು ಬಹಳ ಆಸಕ್ತಿದಾಯಕವಾಗಿದೆ. ಒಬ್ಬ ಬಿಎಲ್ಒಗೆ ಎಷ್ಟು ಅಧಿಕಾರ ಇದೆ? ಅವರು ಪೌರತ್ವವನ್ನ ನಿರ್ಧರಿಸಬಹುದೇ? ಶಾಲಾ ಶಿಕ್ಷಕನನ್ನ ಬಿಎಲ್ಒ ಮಾಡುವ ಮೂಲಕ ನೀವು ಅವರಿಗೆ ಪೌರತ್ವ ನಿರ್ಧರಿಸುವಷ್ಟು ಅಧಿಕಾರವನ್ನ ನೀಡಿದ್ದೀರಿ ಎಂಬ ಆಕ್ಷೇಪವನ್ನ ಚುನಾವಣಾ ಆಯೋಗದ ವಿರುದ್ಧ ಕಪಿಲ್ ಸಿಬಲ್ ಎತ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದಂತೆ ಅನರ್ಹಗೊಳಿಸುವ ನಿಯಮಗಳನ್ನು ರೂಪಿಸುವ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 16 ಉಲ್ಲೇಖಿಸಿದ ಸಿಬಲ್, ಈ ಸೆಕ್ಷನ್ ಯಾವುದೇ ಪೌರತ್ವವನ್ನ ಗೃಹ ಸಚಿವಾಲಯ ನಿರ್ಧರಿಸುತ್ತೆ ಅಂತ ಹೇಳುತ್ತೆ. ಯಾರಾದ್ರೂ ಮಾನಸಿಕ ಅಸ್ವಸ್ಥರಾಗಿದ್ರೆ ನ್ಯಾಯಾಲಯ ಅದರ ಬಗ್ಗೆ ನಿರ್ಧರಿಸುತ್ತೆ. ಇದನ್ನೆಲ್ಲ ನಿರ್ಧರಿಸೋಕೆ ನೀವು ಬಿಎಲ್ಒಗಳನ್ನ ಹೇಗೆ ಕೇಳಬಹುದು ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಈ ವಿಷಯವನ್ನ ಬಿಹಾರ ಚುನಾವಣೆಗಳಲ್ಲಿ ಪದೇ ಪದೇ ಎತ್ತಲಾಯಿತು ಮತ್ತು ಈಗ ಬಂಗಾಳ ಚುನಾವಣೆ ಮತ್ತು ತಮಿಳುನಾಡು ಚುನಾವಣೆಗಳಲ್ಲೂ ಇದನ್ನ ಎತ್ತಲಾಗ್ತಿದೆ. ಇದು ಒಂದು ಪ್ರಮುಖ ಅಂಶ ಆಗಿದೆ. ಆದರೆ ಯಾರೂ ಪ್ರಶ್ನೆಗಳನ್ನ ಕೇಳೋಕೆ ತಯಾರಿಲ್ಲ. ಮಾಧ್ಯಮ ಸರ್ಕಾರದ ಪಾದದಡಿ ಬಿದ್ದಿದೆ. ಆಯೋಗಕ್ಕೆ ಯಾರದ್ದೇ ಪೌರತ್ವ ಪರಿಶೀಲಿಸುವ ಅಧಿಕಾರವನ್ನ ಯಾರು ನೀಡಿದ್ರು? ಅಭಿಷೇಕ್ ಮನು ಸಿಂಘ್ವಿ, ಇದು ಸರಳ ಪ್ರಕ್ರಿಯೆಯಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿ ನಡೆಸಲಾಗ್ತಿರುವ ಸಾಮೂಹಿಕ ಅಭಿಯಾನ. ಇದು ಕೇವಲ ಫೋಟೋ ಪರಿಶೀಲನೆಯಲ್ಲ, ಪೌರತ್ವ ಪರಿಶೀಲನೆಯಂತಿದೆ. ಚುನಾವಣಾ ಆಯೋಗಕ್ಕೆ ಇದನ್ನ ಮಾಡಲು ಯಾವುದೇ ಕಾನೂನು ಅಧಿಕಾರ ಇಲ್ಲ. ಚುನಾವಣೆಗಳನ್ನ ನಿಯಂತ್ರಿಸುವ ಹೆಸರಲ್ಲಿ ಅದು ಸಂಪೂರ್ಣವಾಗಿ ಶಾಸಕಾಂಗ ಸ್ವರೂಪದ ಆದೇಶಗಳನ್ನ ಹೊರಡಿಸೋಕೆ ಸಾಧ್ಯವಿಲ್ಲ ಅಂತ ವಾದಿಸಿದ್ದಾರೆ. ಚುನಾವಣಾ ಆಯೋಗ ಶಾಸಕಾಂಗ ಪ್ರಕ್ರಿಯೆಯ ಭಾಗವಲ್ಲ ಅಂತ ಅವರು ಹೇಳ್ತಿದ್ದಾರೆ. ಚುನಾವಣಾ ಆಯೋಗ ಸಾಂವಿಧಾನಿಕ ಸ್ಥಾನಮಾನವನ್ನ ಹೊಂದಿದೆ. ಆದರೆ ಹೀಗೆ ಮಾಡೋದ್ರಿಂದ ಅದು ಶಾಸಕಾಂಗದ ಕಾರ್ಯಗಳನ್ನ ನಿರ್ವಹಿಸುತ್ತಿದೆ. ಸಂವಿಧಾನದ ಅಡಿಯಲ್ಲಿ ಈ ಅಧಿಕಾರವನ್ನ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಮಾತ್ರ ನೀಡಲಾಗಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದಾರೆ. ಚುನಾವಣಾ ಆಯೋಗದ ಕೆಲಸ ಕಾನೂನುಗಳನ್ನ ಮಾಡೋದಲ್ಲ ಅಂತ ಅವರು ಹೇಳ್ತಿದ್ದಾರೆ. ಚುನಾವಣೆಗಳನ್ನ ನಡೆಸೋದು ಅದರ ಏಕೈಕ ಕೆಲಸ. ಆದರೆ ಅದು ಶಾಸಕಾಂಗದ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡುವುದು ಮಾತ್ರವಲ್ಲದೆ ಸಂಸತ್ತು ಮತ್ತು ಶಾಸಕಾಂಗ ಸಭೆಗಳು ಮಾಡುವ ಕೆಲಸವನ್ನ ಮಾಡೋಕೆ ಹೊರಟಿದೆ ಅಂತ ಅವರು ಹೇಳಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರ ಈ ಹೇಳಿಕೆಗಳನ್ನ ವ್ಯಾಪಕವಾಗಿ ಚರ್ಚಿಸಲಾಗ್ತಿದೆ. ಬಿಎಲ್ಒಗಳು ಕಿರುಕುಳಕ್ಕೊಳಗಾಗ್ತಿದ್ದಾರೆ ಅನ್ನೋದು ನಿಜ. ಬಿಎಲ್ಒಗಳು ಪ್ರಾಣ ಕಳ್ಕೊಳ್ತಿದ್ದಾರೆ. ಬಿಹಾರದಲ್ಲಿ ರಾಜ್ಯ ಸರ್ಕಾರದ ವೇತನದಲ್ಲಿರುವ ಜೀವಿಕಾ ದೀದಿಗಳನ್ನ ಚುನಾವಣಾ ಕೆಲಸಕ್ಕಾಗಿ ನಿಯೋಜಿಸಲಾಗಿತ್ತು. ಅವರು ಚುನಾವಣೆಗಳ ಮೇಲೆ ಪ್ರಭಾವ ಬೀರಿದ್ರು. ಜೀವಿಕಾ ದೀದಿಗಳನ್ನ ಮತಗಟ್ಟೆಗಳಲ್ಲಿ ನಿಯೋಜಿಸಲಾಗಿತ್ತು. ಬಿಹಾರದ ನಂತರ ಈಗ ಇತರ ರಾಜ್ಯಗಳಲ್ಲೂ ಎಸ್ಐಆರ್ ನಡೀತಾ ಇದೆ. ಬಿಜೆಪಿ ಕೂಡ ಇದರ ಭಾರವನ್ನ ಹೊರಬೇಕಾಗುತ್ತೆ. ಯಾಕಂದ್ರೆ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ವಿರೋಧ ಪಕ್ಷದಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬಿಎಲ್ಒ ಮೇಲೆ ಪ್ರಭಾವ ಬೀರ್ತಿದ್ದಾರೆ ಅಂತ ಅದೇ ಬಿಜೆಪಿ ದೂರ್ತಾ ಇದೆ. ಹಾಗಾದ್ರೆ ಬಿಹಾರದ ವಿರೋಧ ಪಕ್ಷ ಎನ್ಡಿಎ ಸರ್ಕಾರ ಬಿಎಲ್ಒ ಮೇಲೆ ಪ್ರಭಾವ ಬೀರ್ತಿದೆ ಅಂತ ದೂರಿದ್ದಾಗ ಯಾಕೆ ಕಡೆಗಣಿಸಲಾಗಿತ್ತು? ಚುನಾವಣಾ ಆಯೋಗ ಬಿಹಾರದಲ್ಲಿ ಎಸ್ಐಆರ್ ಅನ್ನ ತುರ್ತು ಆಧಾರದ ಮೇಲೆ ನಡೆಸಿತು. ಈಗದು ಬಂಗಾಳ ಮತ್ತು ತಮಿಳುನಾಡಿನಲ್ಲೂ ಕೂಡ ತುರ್ತು ರೀತಿಯಲ್ಲೇ ನಡೆಸ್ತಿದೆ. ಆದ್ರಿಂದ ಚುನಾವಣಾ ಆಯೋಗ ಸಮಯ ತಗೊಂಡು ಮಾಡದೇ ಇದ್ರೆ ಬಿಎಲ್ಒಗಳ ಮೇಲೆ ಕಡಿಮೆ ಒತ್ತಡ ಇರ್ತಾ ಇತ್ತು. ಈಗ ಎಲ್ಲವೂ ಗೋಜಲಾಗ್ತಿದೆ ಮತ್ತು ಹಾಗೆ ಆಗ್ಲಿ ಅನ್ನೋದು ಆಯೋಗದ ಉದ್ದೇಶವೂ ಆಗಿರುವಂತಿದೆ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ವಿಪಕ್ಷಗಳು ಆರೋಪಿಸುವ ಹಾಗೆ ಎಸ್ಐಆರ್ ಮೂಲಕ ಅದು ಪ್ರಾಮಾಣಿಕ ಕೆಲಸ ಮಾಡ್ತಿದ್ಯಾ ಅಥವಾ ಆಡಳಿತಾರೂಢ ಬಿಜೆಪಿಗೆ ಬೇಕಾಗಿರೋದನ್ನ ಮಾಡ್ತಿದ್ಯಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.